ಅಂಬೇಡ್ಕರ್ ಅವರು ಬಂದ್ರು, ಬಸವೇಶ್ವರ ಅವರು ಬಂದ್ರು, ಬುದ್ಧ ಬಂದ, ಮಹಾವೀರ ಬಂದ್ರು, ಎಲ್ಲರೂ ಬಂದ್ರು. ನಾವೆಲ್ಲರೂ ಒಂದೇ ಅಂತ ಸಾರಿದ್ರು. ಆದ್ರೆ ಅದು ಇನ್ನ ಆಗ್ತಾ ಇಲ್ಲ, ಇನ್ನ ಹೆಚ್ಚಿಗೆ ಹಾಕೊಂತ ಹೊಂಟೈತಿ. ಒಂದು ಮದುವೆ ಒಳಗೆ ನಾವ್ ಏನಾರ ಗಿಫ್ಟ್ ತಗೊಂಡಿವಿ ಅಂದ್ರೆ 5 ಟೈಪ್ ಮಾಡ್ತೇವಿಲ್ರಿ. ಅಲ್ಲೂ ತಾರತಮ್ಯ. ಒಂದೇ ಟೈಪ್ ಗಿಫ್ಟ್ ತೋರಿ, ಅತಿ ನಿಮಗೆ ಗೊತ್ತಿರ್ಲಾರ್ದವಂಗು, ಅತಿ ನಿಮಗೆ ಕ್ಲೋಸ್ ಇದ್ದವಂಗು ಒಂದೇ ಗಿಫ್ಟ್ ಕೊಡ್ರಿ, ನಿಮ್ಗೆ ಮಹಾನ್ ವ್ಯಕ್ತಿ ಆಗ್ತಾರಿ, ನಿಮ್ಗೆ ಹೊಗಳ್ತಾರ. ಈಗ ಚಲೋ ಗಿಫ್ಟ್ ತಗೊಂಡವ ಸಣ್ಣ ಗಿಫ್ಟ್ ತಗೊಂಡವಂಗ ಭೇಟಿಯಾಗಿ ನನಗೆ ಓಂ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಕ್ಷೆಯಲ್ಲಿ ಈ ಕಾರ್ಯಕ್ರಮ ಜರುಗುವುದು ಬಹಳ ಸಂತೋಷದಾಯಕ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸಿದಲ್ಲ ಎಲ್ಲ ಗಣ್ಯಮಾನ್ಯರೇ, ಸಾಧಕ ಸಾಧಕಿಯರೇ, ಶಿಕ್ಷಕ ಬಾಂಧವರೇ, ಯೋಗಾಸಕ್ತರೇ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಧ್ಯೇಯ ವಾಕ್ಯ ಏನಂದ್ರ, ಶಿಕ್ಷಿತರಾಗಿರಿ, ಮೊದಲು ಕಲೀರಿ, ಕಲ್ತ ಮ್ಯಾಗ ನನಗೆ ಏನ್ ಅನ್ನೋದು ಗೊತ್ತಾಗತ್ತೆ, ನನಗೇನು ಅನ್ಯಾಯ ಆಗತೈತೆ ಅನ್ನೋದು ಗೊತ್ತಾಗತ್ತೆ. ಕಲೀಲಿಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ. ಮೊದಲ ಶಿಕ್ಷಿತರಾಗಿರಿ. ಇನ್ನೊಂದು ಧ್ಯೇಯ ಅಂದ್ರ ಸಂಘಟಿತರಾಗಿರಿ. ಸಂಘದೊಳಗ ಇರ್ಬೇಕು, ನೀವು ಸಂಘಟಿತರಾಗಬೇಕು. ಆಮೇಲೆ ಹೋರಾಡಬೇಕು, ಹೋರಾಟ. ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ. ಹೋರಾಟ ಹೆಂಗಿರ್ಬೇಕಂದ್ರ ಸ್ವಾರ್ಥ ಇರಬಾರ್ದು. ಹೋರಾಟ ಯಾವತ್ತಲೂ ಸ್ವಾರ್ಥ ಇರಬಾರ್ದು. ತಾಯಿಯ ಹೋರಾಟ ನೋಡ್ರಿ, ಯಾವತ್ತಲೂ ಸ್ವಾರ್ಥ ಇರಂಗಿಲ್ಲ. ಮಕ್ಕಳಿಗೋಸ್ಕರ ಹೋರಾಟ ಇರ್ತೈತಿ. ಯಾರ ಇನ್ನೊಬ್ಬರಿಗೋಸ್ಕರ ಹೋರಾಟ ಮಾಡ್ತಾರ ಆ ವ್ಯಕ್ತಿ ಮೇಲೆತ್ತರಿಕೆ ಬೆಳಿತಾನ. ಇದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿಯವರು ಎಲ್ಲ ಮುಂಚೂಣಿಯಲ್ಲಿದ್ದಂತ ನಮ್ಮ ಇತಿಹಾಸ ಪುರುಷರು ಕಾರಣ. ಇನ್ನೊಬ್ಬರಿಗೋಸ್ಕರ ನಾವೇನ್ ಮಾಡ್ತೇವಿ, ನಾವು ಬೆಳಿತಾ ಇರ್ತೇವಿ ಹಿಂದ್ಗಡೆ. ನಮ್ಗೋಸ್ಕರ ನಾವು ಮಾಡ್ಕೋಬಾರ್ದು, ಇನ್ನೊಬ್ಬರಿಗೋಸ್ಕರ ಏನದು ಕಳಕಾಯಿ ಇರ್ತೈತಲ್ಲ ಅದನ್ನ ತೋರಿಸ್ಕೋಬೇಕು. ಇನ್ನೊಂದು ಅವ್ರದ ಹೋರಾಟ ಅಸ್ಪೃಶ್ಯತೆ ನಿವಾರಣೆ, ಮೇಲು ಕೀಳು, ಬಡವ ಬಲ್ಲಿದ, ಅಂದ್ರೆ ಬಹಳ ಕೆಳಮಟ್ಟ ಇದ್ದವರಿಗೆ ಮೇಲೆತ್ತೋ ಕೆಲಸವನ್ನು ಬಹಳ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ ಅವರು ಅದನ್ನ ಅನುಭವಿಸಿದ್ರು. ಶಾಲೆಯಲ್ಲಿ ಪಾಠ ಕಲಿಯುವಾಗ ಎಲ್ಲರೂ ಬೆಂಚ್ ಮೇಲೆ ಕುಂತ್ರ ಇವ್ರಿಗೆ ಒಂದು ನೆಲದ ಮೇಲೆ ಕುಂತು ಪಾಠ ಕೇಳ್ತಿದ್ರು. ಆ ಮಗು ಎಷ್ಟು ಘಾಸಿ ಆಗಿರ್ಬೋದು ಅವತ್ತು. ಆ ಮಗುವಿನ ಛಲ ಬೆಳೀತು, ಇದಕ್ಕೇನಾದ್ರೂ ಮಾಡ್ಬೇಕು ಅಂತೇಳಿ. ಆ ಛಲ ಹೆಂಗಿತ್ತಂದ್ರೆ ಎಲ್ಲರಿಗೂ ಯೂಸ್ ಆಗುವಂತದಿತ್ತು. ಅದು ಸ್ವಾರ್ಥ ಮಾಡ್ಲಿಲ್ಲ. ಯಾರೇ ಕರ್ಕೊಂಡ್ಬಂದು ಇನ್ಫ್ಲೂಯೆನ್ಸ್ ಮಾಡಿ ಬೆಂಚ್ ಮೇಲೆ ಕೂಡ್ಬೋದಾಗಿತ್ತು, ಅದು ಮಾಡ್ಲಿಲ್ಲ. ಅದು ಆ ಮಗುವಿನಲ್ಲಿ ಎಷ್ಟೊಂದು ಛಲ ಇತ್ತು. ಅಲ್ಲೇ ಕುತ್ಕೊಂಡು ಕೇಳಿ ಸಂಘಟಿತರಾಗ್ತದೆ. ಶಿಕ್ಷಣ ಕಲಿತು, ಮೊದಲು ಶಿಕ್ಷಣ ಕಲಿತು ಸಂಘಟಿತರಾಗಿ ಆಮೇಲೆ ಹೋರಾಟ ಚಾಲು ಮಾಡಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಅವರ ತಂದೆ ರಾಮಜಿ. ತಾರತಮ್ಯ ಇನ್ನೂ ಹೋಗಿಲ್ಲ. ಹೋಗೈತೆ ಅಂತ ನನಗೆ ಅನಿಸ್ತಾ ಇಲ್ಲ. ಎಲ್ಲರಿಗೂ ತಾರತಮ್ಯ ಐತಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹಂಗ ನಾವು ತಾರತಮ್ಯವನ್ನ ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದೇವೆ, ಅದನ್ನ ಕಡಿಮೆ ಮಾಡ್ತಾ ಇಲ್ಲ. ಅಂಬೇಡ್ಕರ್ ಅವರು ಬಂದ್ರು, ಬಸವೇಶ್ವರ ಅವರು ಬಂದ್ರು, ಬುದ್ಧ ಬಂದ, ಮಹಾವೀರ ಬಂದ್ರು, ಎಲ್ಲರೂ ಬಂದ್ರು. ನಾವೆಲ್ಲರೂ ಒಂದೇ ಅಂತ ಸಾರಿದ್ರು. ಆದ್ರೆ ಅದು ಇನ್ನ ಆಗ್ತಾ ಇಲ್ಲ, ಇನ್ನ ಹೆಚ್ಚಿಗೆ ಹಾಕೊಂತ ಹೊಂಟೈತಿ. ಒಂದು ಮದುವೆ ಒಳಗೆ ನಾವ್ ಏನಾರ ಗಿಫ್ಟ್ ತಗೊಂಡಿವಿ ಅಂದ್ರೆ 5 ಟೈಪ್ ಮಾಡ್ತೇವಿಲ್ರಿ. ಅಲ್ಲೂ ತಾರತಮ್ಯ. ಒಂದೇ ಟೈಪ್ ಗಿಫ್ಟ್ ತೋರಿ, ಅತಿ ನಿಮಗೆ ಗೊತ್ತಿರ್ಲಾರ್ದವಂಗು, ಅತಿ ನಿಮಗೆ ಕ್ಲೋಸ್ ಇದ್ದವಂಗು ಒಂದೇ ಗಿಫ್ಟ್ ಕೊಡ್ರಿ, ನಿಮ್ಗೆ ಮಹಾನ್ ವ್ಯಕ್ತಿ ಆಗ್ತಾರಿ, ನಿಮ್ಗೆ ಹೊಗಳ್ತಾರ. ಈಗ ಚಲೋ ಗಿಫ್ಟ್ ತಗೊಂಡವ ಸಣ್ಣ ಗಿಫ್ಟ್ ತಗೊಂಡವಂಗ ಭೇಟಿಯಾಗಿ ನನಗೆ ಇಂಥ ಗಿಫ್ಟ್ ಕೊಟ್ರ ಅಂತ ಹೇಳ್ಬಿಟ್ರೆ ಅದಕ್ಕೆ ಘಾಸಿ ಆಗ್ತೈತಿ. ಅದು ಏನ್ ಮಾಡ್ತೈತಿ, ಹಂಗ ನನ್ ಫಂಕ್ಷನ್ಗೆ ಬರ್ಲಿ, ಅದಕ್ಕಿಂತ ಕಡಿಮೆ ಕೊಡ್ತೀನಿ ಅಂತ ಹಿಂಗ ನೋಡ್ರಿ ಬೆಳಿತಾ ಹೋಗ್ತೈತಿ. ಇದನ್ನ ಕಡಿವಾಣ ಮಾಡ್ಬೇಕು. ಗಿಫ್ಟ್ ಕೊಡೋದನ್ನ ನಿಲ್ಲಿಸ್ರಿ, ಇಲ್ಲಂದ್ರ ನಿಲ್ಲಿಸಿ ಸುಮ್ಮನೆ ಇನ್ವಿಟೇಷನ್ ಕೊಡ್ರಿ. ಇಲ್ಲ ಕೊಡೋದಾದ್ರೆ ಈಕ್ವಲ್ ಕೊಡ್ರಿ, ತಾರತಮ್ಯ ಮಾಡ್ಬೇಡ್ರಿ. ನಾವು ತಾರತಮ್ಯ ಮಾಡ್ತಾ ಇದೀವಿ, ಇಲ್ಲಿ ಅದನ್ನ ಬೆಳೆಸ್ತಾ ಇದೀವಿ, ಕೊನೆಗೊಳಿಸ್ತಾ ಇಲ್ಲ. ಹೌದಾ? ನಿಮ್ಮ ಮಕ್ಕಳಲ್ಲಿ ತಾರತಮ್ಯ ಮಾಡ್ತೇವೆ. ಒಂದು ಮಗುಗೆ ಮುಚ್ಚಿ ಕೊಡ್ತೇವೆ,
ಆ ಮುಚ್ಚಿ ಕೊಟ್ಟಿದ ಮಗು ಸುಮ್ಮನೆ ಇರಂಗಿಲ್ಲ, ಅದು ಬಂದು ಹೇಳ್ತೈತಿ ಇನ್ನೊಂದು ನನಗೆ ಕೊಟ್ರು ಅಂತ. ಇನ್ನೊಂದು ಹುಡುಗ ಘಾಸಿ ಆಗ್ತೈತಿ. ಅದೇನ್ ಮಾಡ್ತೈತಿ, ರಿವೆಂಜ್ ತಗೊಳ್ಲಿಕ್ಕೆ ನಿಮ್ ಮೇಲೆ ಸೇಡ್ ಇಟ್ಕೊಂತೈತಿ. ಅದು ತೋರ್ಸಂಗಿಲ್ಲ, ಒಳಗೆ ಸೇಡ್ ಇರ್ತೈತಿ, ಪಿನ್ ಆಗಿರ್ತೈತಿ. ಅದಕ್ಕ ಆ ಪಿನ್ ಓಪನ್ ಮಾಡಕ್ ಹೋಗಿ ನೀವು ಅದೇನ್ ಮಾಡ್ತೈತಿ, ಕಲಿಯೋದನ್ನ ನಿಲ್ಲಿಸ್ತೈತಿ. ಕಲಿಯೋದನ್ನ ನಿಲ್ಲಿಸಿ ನಿಮಗೆ ಉತ್ತರ ಕೊಡ್ತೈತಿ. ಹೌದಾ? ಕಲಿಯೋದನ್ನ ನಿಮ್ ಮಾತು ಕೇಳಂಗಿಲ್ಲ ಅದು. ಅದಕ್ಕೆ ಏನೇ ನೀವು ಗಿಫ್ಟ್ ಕೊಡ್ರಿ ಮಕ್ಕಳಿಗೆ, ಈಕ್ವಲ್ ಆಗಿ ಕೊಡ್ರಿ. ಏನೇ ಡ್ರೆಸ್ ತಗೋರಿ, ಈಕ್ವಲ್ ಆಗಿ ಕೊಡ್ರಿ, ಈಕ್ವಲ್ ಅಮೌಂಟ್ ಕೊಡ್ರಿ. ಹೆಚ್ಚು ಕಡಿಮೆ ಮಾಡ್ಬೇಡ್ರಿ, ಘಾಸಿಗೊಳಿಸ್ಬೇಡ್ರಿ. ಯಾಕಂದ್ರೆ ಸಣ್ಣ ಮಕ್ಕಳ ಮನಸ್ಸೇನಿರ್ತಲ್ಲ ಬಹಳ ಮೃದು. ಅದನ್ನ ಘಾಸಿಗೊಳಿಸಿದ್ವಿ ಅಂದ್ರ ಬಹಳ ತೊಂದರೆ ಆಗ್ತೈತಿ. ಅದು ನಿಮ್ಮಂದ ಹೇಳಂಗಿಲ್ಲ, ಅದ್ರ ಮೇಲೆ ರಿವೆನ್ಯೂಸ್ ತಗೋತೈತಿ. ಅದಕ್ಕೆ ನಾವು ಇದನ್ನ ನಮ್ಮ ಕೈಯಲ್ಲಿದೆ, ಅದು ಮಾಡೋದು ನಮ್ಮ ಕೈಯಲ್ಲಿದೆ. ಎಲ್ಲರೂ ಮಾಡ್ತಾರ, ನಾವ್ ಒಬ್ಬರೇ ಮಾಡಿ ಸುಧಾರಣೆ ಆಗ್ತೈತೆ ಅಂತ ಅನ್ನೋದು ಬೇಡ. ಮೊದಲು ನನ್ನಿಂದ ಸ್ಟಾರ್ಟ್ ಆಗ್ಲಿ, ನಾವು ಅದನ್ನ ಮುರಿಯೋಣ, ತಾರತಮ್ಯವನ್ನ ಮುರಿಯೋಣ. ಎಲ್ಲರೂ ಒಂದೇ ಅಂತ ನಾವು ಸಾರೋಣ, ನಾವು ಅದನ್ನ ಮುನ್ನಡೆಸ್ಕೊಂಡು ಹೋಗೋಣ. ಅವಾಗ ಏನಾಗುತ್ತೆ, ಸಮಾಜ ಸುಂದರವಾಗಿ ಬೆಳಿತೈತಿ, ಆರೋಗ್ಯವಾಗಿ ಬೆಳಿತೈತಿ, ಆರೋಗ್ಯವಾದ ಜಗತ್ತು ನಮ್ಮದಾಗುತ್ತೆ ಅಂತ ಹೇಳಿ ಈ ಒಂದು ಶುಭ ಅವಸರದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಮಿತಿಗೆ ಧನ್ಯವಾದ ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.